ಪೊಲೀಸ್ ಸ್ಟೇಷನ್ನೇ ನೋಡಿದವರು. ಅಂಥವ್ರಿಗೆ ಇದು ಬಂದಾಗ ಅವ್ರು ನೆಕ್ಸ್ಟ್ ಏನು ಮಾಡಬೇಕಂತ, ಮೋಸ ಹೋದ್ಮೇಲೆ ಕೂಡ ಏನು ಮಾಡಬೇಕಂತ ಗೊತ್ತಿರಲ್ಲ. ಯಾಕೆಂದರೆ ಮೋಸ ಹೋಗ್ತೀವಂತ ಅವ್ರು ಯೋಚನೆ ಮಾಡಿರಲ್ಲ. ಅಂಥ ಒಂದು ಜನಗಳನ್ನ ಮಾಡಿ ಈ ಥರ ಒಂದು ಜಾಲಕ್ಕೆ ಸಿಕ್ಸೋದನ್ನು ನಾವು ಇವತ್ತಲ್ಲ ಯಾವತ್ತೂ ನೋಡಿದ್ವಿ. ಈಗ ಅಜ್ಜಿ ಇಲ್ಲಿ ರೇಷನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸರಾಗೆಲ್ಲ ಹಾಕ್ಕೊಂಡಿದ್ರೆ ಅವರು ರೇಷನ್ ಕಾರ್ಡ್ ಕೊಡೋದಿಲ್ಲ. ಅಥವಾ ಬೇರೆ ಏನಾದರೂ ಫ್ರೀ ಬಿಗಳಲ್ಲಿ ನೀವು ನೋಡಿದ್ರ, ಇದನ್ನು ಬಿಚ್ಚಿ ಒಂದು ಪೇಪರಲ್ಲಿ ಮಡಚಿಡಬೇಕು ಅಂತ ಅವರೇ ಹೇಳಿದ, ಇಟ್ಕೊಂಡು ನೀವೇ ಇಟ್ಕೊಳ್ಳಿ ಅಂತ 2 ಪೇಪರ್ ಮಡಚಿರ್ತಾನೆ ಅವನು. ಒಂದು ಖಾಲಿ ಪೇಪರ್ ಮಡಚಿರೋದನ್ನು ಏನೋ ತುಂಬಿಸಿ ಕೊಡ್ತಾನೆ, ಇನ್ನೊಂದು ಜೊತೆ ಇಟ್ಕೊಂಡಿರ್ತಾನೆ. ಎಲ್ಲ ಆದಮೇಲೆ ಅಲ್ಲಿ ಅಜ್ಜಿ ಒಂದು ನಿಮಿಷ ಬರ್ತೀನಿ ಅಂತೇಳಿ ನೋಡಿ, ನೀವು ಮನೆಗೆ ಹೋಗಿ ನೋಡಿದರೆ ಏನಿರಲ್ಲ, ಅಲ್ಲಿ ಬೇರೆ ಉಲ್ಟನೇ ಇರ್ತದೆ. ಈಗೆಲ್ಲ ನಾವು ಸಾಕಷ್ಟು ಕೇಸುಗಳನ್ನು ನೋಡಿದ್ದೀವಿ, ಅದು ರಿಪೋರ್ಟು ಕೂಡ ಆಗಿದೆ. ಆ ರೀತಿ ಮಾಡೋದ್ರಲ್ಲಿ ಈ ಥರದ್ದು ಒಂದು ಮನಸ್ಸುಗಳನ್ನು ಗೆದ್ದು ಅವರಿಗೆ ಮೋಸ ಮಾಡಿ ತಗೊಳ್ಳುವಂಥ ಜಾಲಗಳಲ್ಲಿ ಇದು ಒಂದು. ಓಕೆ 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 ಸರ್, ನನಗೆ ಆಶ್ಚರ್ಯ ಅನಿಸಿದ್ದು RBI ಬರಬೇಕಾಯ್ತು ಈ ಜಾಲವನ್ನು ಭೇದಿಸೋಕೆ, ಪೊಲೀಸರಿಗೆ ಒಂದು ಹಿಂಟ್ ಕೊಟ್ಟಿದ್ದು. ಬಟ್ ಮೋಸ ಹೋದವ್ರು ಯಾಕೆ ಯಾರು ಒಬ್ರು ಒಂದು ಇನ್ವೆಸ್ಟಿಗೇಷನ್ ಆಗಲಿ ಅಂತ ಬರಲಿಲ್ಲ ಮುಂದಕ್ಕೆ? ಮರ್ಯಾದೆ ಹೋಗುತ್ತೆ ಅಂತನಾ ಅಥವಾ ಭಯನಾ? ನೋಡಿ, ಮೋಸ ಯಾವುದಕ್ಕೋಸ್ಕರ ಹೋಗಿದ್ದಾರೆ ಅವರು? ಸಾಕಷ್ಟು ದುಡ್ಡನ್ನು ನಾವೇ ಸಿಗಕ್ಕೆ ಅಕಲಾಯವಾಗಿ, ಅಂದರೆ ಏನು ಬೆವರು ಸುರಿಸ್ದೆ ರಕ್ತ ಸುರಿಸ್ದೆ ಮಾಡ್ಕೊಳಕ್ಕೆ ಹೋದಂಥವ್ರು. ಯಾವ ಗನಂದಾರಿ ಕೆಲಸಕ್ಕೆ ಹೋಗಿದ್ರು ಅಂತ ಹೇಳ್ಕೊಂಡು ಈ ಕೆಲಸನ ಹೋಗಿ ಪೊಲೀಸರಿಗೆ ಹೇಳ್ತಾರೆ. ಯಾಮರಿದ್ವಿ ಅಂತ ಹೇಳಕ್ಕಾಗಲ್ಲ, ಯಾಮಾರಿದ್ವಿ ಅಂತ ಹೇಳ್ಬೋದು. ಯಾಕಂದರೆ ಯಾಮಾರಿಸಿದವನು ಅವನಿಗೆ ಗೊತ್ತಿದ್ದು ನೇರವಾಗಿ ಮಾಡಿದರೆ ಹೇಳ್ಬೋದು. ಈಗ ಯಾರೋ ಗೊತ್ತಿಲ್ಲ ಸ್ಟ್ರೇಂಜರ್ಸ್ ಕೈಗೆ ಸಿಕ್ಕೊಂಡಿರ್ತಾರೆ ಇವರು. ಅದು ಏನು ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅಂತ. ಈಗ ನೀವು ಡಿಜಿಟಲ್ ಅರೆಸ್ಟ್ ನೋಡಿದ್ರ, ಯಾರಾದರೂ ಗಂಟೆಗಟ್ಟಲೆ ಹೇಗೆ ಅವ್ರನ್ನ ಮೋಡಿ ಮಾಡ್ತಾರೆ, ಆ ಥರ ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ. ಇವರು ಕೂಡ ಒಂಥರ ಮೋಸದ ಜಾಲಕ್ಕೆ ಬೀಳಿಸ್ಕೊಳ್ಳೋಕ್ಕೆ ಒಂದು ಆಸೆಯನ್ನು ಕ್ರಿಯೇಟ್ ಮಾಡ್ತಾರೆ. ಆಸೆಯನ್ನು ಕ್ರಿಯೇಟ್ ಮಾಡಿದ್ದು ಈ ಥರ. ಹಾಗೆ ಮಾಡಿದಾಗ ಅವರು ಸಿಗಾಕೊಬೋದು. ಓಕೆ, ನಿಮ್ಮಿಬ್ಬರ ಹತ್ರನೂ ಮಾತಾಡ್ತೀನಿ, ಒಂದು ಬ್ರೇಕ್ ತಗೊಳ್ಳೋ ಟೈಮ್. ಇವತ್ತು ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಜನ ಇಷ್ಟೊಂದು ಮೋಸ ಹೋಗ್ತಾ ಇದ್ದಾರಾ, ಇಷ್ಟೊಂದು ಪಾಪದವರ ದಡ್ರ, ಅಥವಾ ಆ ಟೀಮ್ ಅಷ್ಟೊಂದು ಶಾರ್ಪ್ ಆಗಿರುತ್ತೆ ನಮ್ಮನ್ನ ಮಂಕ್ ಮಾಡೋದ್ರಲ್ಲಿ, ಮಂಕು ಬೂದಿಯನ್ನು ಎರಚೋದ್ರಲ್ಲಿ, ಇದ್ರ ಬಗ್ಗೆ ಮಾತನಾಡೋಣ. ಸಾಧ್ಯ ಆದರೆ ನೀವು ಕಾಲ್ ಮಾಡ್ಬೋದು, ನಾವು ನಮ್ಮ ಜೊತೆ ಚರ್ಚೆ ಕೂಡ ಮಾಡ್ಬೋದು. ನಿಮ್ಮ ಏನು ಡೌಟ್ಸ್ ಇದ್ರೂ ಕೂಡ ಮಾತಾಡಿ.